ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ಕ್ಲೈಮ್ಯಾಕ್ಸ್ ಇನ್ನು ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಕಗ್ಗಂಟು ಬಿಡಿಸಲು ವರಿಷ್ಠರು ಸರ್ಕಸ್ ಮಾಡ್ತಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರತಕ್ಕಂಥ ಚಟುವಟಿಕೆಗಳ ವರದಿಯನ್ನು ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಜಾಸ್ತಿ ಇದೆ, DKಶಿ ಪಕ್ಷದ ನಿಷ್ಠಾವಂತ, ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಿದ್ದಾರೆ. ಯಾರ ಪರವಾಗಿ ಅಥವಾ ವಿರುದ್ಧವಾಗಿ ನಿರ್ಧಾರ ಕೈಗೊಂಡ್ರೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡ್ತಿದ್ದಾರಂತೆ. ನಿನ್ನೆ ಪ್ರಿಯಾಂಕರ್ಗೆ ಭೇಟಿ ವೇಳೆಯೂ ಕೂಡ ಜಾತಿವಾರು ಅಂಕಿಅಂಶಗಳ ಬಗ್ಗೆ ಚರ್ಚೆಯೂ ನಡೆದಿದೆ. ಪ್ರಬಲ ಜಾತಿಗಳು ಮತ್ತು ನಿರ್ಣಾಯಕ ಜಾತಿಗಳ ಮಾಹಿತಿ ಸಂಗ್ರಹಿಸಿ ರಿಪೋರ್ಟ್ ಪಡೆದಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಜೊತೆ DKಶಿ ಫೋನ್ ಮೆಸೇಜ್ಗಳ ಮೂಲಕ ನಿರಂತರ ಸಂಪರ್ಕದಲ್ಲಿದ್ದಾರೆ. ಸದ್ಯ DKಶಿಗೆ ರಾಹುಲ್ ಗಾಂಧಿ ಸಂದೇಶವೊಂದನ್ನು ಕಳಿಸಿದ್ದಾರೆ. ದಯವಿಟ್ಟು ಕಾಯಿರಿ, ನಾನೇ ನಿಮ್ಗೆ ಫೋನ್ ಮಾಡ್ತೇನೆ ಅಂತ ಮೆಸೇಜ್ ಮಾಡಿದ್ದಾರಂತೆ. ಒಟ್ಟಲ್ಲಿ ರಾಹುಲ್ ಗಾಂಧಿಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿನ ಸಮಸ್ಯೆ ಭಾರಿ ತಲೆನೋವು ಉಂಟು ಮಾಡ್ದಂಗೆ ಕಾಣ್ತಾ ಇದೆ. ಜಾತಿವಾರು ಲೆಕ್ಕಾಚಾರ. ಸಿದ್ದರಾಮಯ್ಯಗೂ ಮುಂಚೆ ಕಾಂಗ್ರೆಸ್ ಇತ್ತು, ಸಿದ್ದರಾಮಯ್ಯಗೂ ಮುನ್ನ ಕಾಂಗ್ರೆಸ್ ಅಧಿಕಾರವನ್ನು ನಡೆಸಿದೆ. ದೇವರಾಜ್ ಅರಸು, ಬಂಗಾರಪ್ಪ ಇವರೆಲ್ಲ ರಾಜ್ಯದ ನಂಬರ್ 1, 2 ಸಮುದಾಯಕ್ಕೆ ಸೇರಿದವರಲ್ಲ. ಕಾಂಗ್ರೆಸ್ಗೆ ಅವಶ್ಯಕತೆ ಇರೋದು ಲೀಡರ್. ಸಿದ್ದರಾಮಯ್ಯ ಕೂಡ ಲೀಡರ್. ಆದರೆ ಕಾಂಗ್ರೆಸ್ಗೆ ಸಂಘಟನಾತ್ಮಕವಾಗಿ ಶಕ್ತಿ ತುಂಬೋ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ, DK ಮಾಡ್ತಾರೆ ಅಂದರೆ DK ಶಿವಕುಮಾರ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಕಾಂಗ್ರೆಸ್ಸನ್ನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ 136 ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು DK ಶಿವಕುಮಾರ್ ವಹಿಸಿದ್ರು. ಹೆಸರಿಗೆ ಓಟ್ ಬರೋದಾದರೆ 2018ರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿತ್ತು. ಕ್ಯಾಶ್ ಕ್ಯಾಂಡಿಡೇಟ್ ಭಾಳ ಇಂಪಾರ್ಟೆಂಟ್. 2018ರಲ್ಲಿ ಸಿದ್ದರಾಮಯ್ಯ ನಂಬಿದ ಆಪ್ತನೇ IT ರೇಡ್ ಆಯಿತು ಅಂತ ಕಾಸು ಕೊಡದೆ ಎಸ್ಕೇಪ್ ಆಗಿ ತಾನೂ ಸೋತರು, ಕಾಂಗ್ರೆಸ್ ಪಾರ್ಟಿಯನ್ನು ಸೋಲಿಸಿದ್ರು. ಅಂದರೆ ಸಿದ್ದರಾಮಯ್ಯನವ್ರ ಸುತ್ತ ನಂಬಿಕಸ್ಥರ ಕೊರತೆ ಇದೆ. DK ಶಿವಕುಮಾರ್ ತನ್ನ ಎದುರು ಯಾರೇ ಬಂದರೂ ತಲೆ ಕೆಡಿಸ್ಕೊಳ್ಳದೆ ಹಿಡಿದಂಥ ಟಾಸ್ಕನ್ನು ಪೂರೈಸ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಕಾರಣಕ್ಕೆ ದೇಶದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ ಅನ್ನೋದು ಸುಳ್ಳು ಅಂತ ಗೊತ್ತು ಅವ್ರಿಗೂ. ಯಾಕೆಂದರೆ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಸೀಮಿತ. DK ಶಿವಕುಮಾರ್ ಅಕ್ಕಪಕ್ಕದ ರಾಜ್ಯ, ದೇಶದ ಎಲ್ಲೇ ಏನೇ ಸಮಸ್ಯೆಗಳಾದರೂ ಕ್ಯಾಸ್ಟ್ ವಿಷಯದಲ್ಲಿ ಅನ್ನೋಕ್ಕಿಂತ ಕ್ಯಾಶ್ ವಿಷಯದಲ್ಲಿ ಒಂದಷ್ಟು ಮುಂದಿದ್ದಾರೆ. ರಾಜಕಾರಣದಲ್ಲಿ ಕ್ಯಾಸ್ಟ್ ಇದ್ದವರೆಲ್ಲ ಗೆಲ್ತಾರೆ ಅನ್ನೋ ಸುಳ್ಳು. ಕ್ಯಾಶ್ ಭಾಳ ಕೆಲಸ ಮಾಡ್ತಿರೋ ಟೈಮ್ ಇದು. ಕೆಲಸ ಮಾಡ್ತಿರೋ ಟೈಮ್. ಸೊ ಹಾಗಾಗಿ DK ಶಿವಕುಮಾರ್ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ ಇದೆ ಹೈಕಮಾಂಡ್ಗೆ. ಸೊ ಹಾಗಾಗಿ ತಲೆನೋವು ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ವಿಷಯದಲ್ಲಿ ಸ್ಟ್ರಾಂಗಾ, DK ಸ್ಟ್ರಾಂಗಾ ಅಂದರೆ DK ಶಿವಕುಮಾರ್ ತುಂಬ ಸ್ಟ್ರಾಂಗ್ ಅಂತ. ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಂತವ್ರಿಗೆ DK ಕಂಡ್ರೆ ಆಗೋದಿಲ್ಲ. ಈ ವ್ಯಕ್ತಿ ಏನಾರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಿಟ್ರೆ ನಾಳೆಗೆ ನಮ್ಮನ್ನು ಕೇರ್ ಮಾಡಲ್ಲ, ನಮ್ಮ ಅವಶ್ಯಕತೆ ರಾಹುಲ್ ಗಾಂಧಿಗಿರಲ್ಲ ಅಂತ. ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದ್ದವರೆಲ್ಲ ಶಕ್ತಿಯುತ ಲೀಡರ್ಗಳಲ್ಲ, ಅವಕಾಶವಾದಿ ರಾಜಕಾರಣ ಮಾಡಿದವ್ರೆ. ಕರ್ನಾಟಕದಿಂದ ಯಾರು ಪ್ರಬಲರು ಅನ್ಕೋತಾರಲ್ಲ, ಅವ್ರಿಗಿಲ್ಲೊಂದು MLA ಗೆಲ್ಲಕ್ಕಾಗಲ್ಲ, ಒಂದು MLC ಗೆಲ್ಲಕ್ಕಾಗಲ್ಲ, ಗೆಲ್ಸಕ್ಕಾಗಲ್ಲ. ಅವರೆಲ್ಲ ಹೈಕಮಾಂಡಲ್ಲಿ ಸ್ಟ್ರಾಂಗು. ಸೇಮ್ ಕತೆ ಕೇರಳದಲ್ಲಿ 2 ಟರ್ಮಿಂದ ಕಾಂಗ್ರೆಸ್ ಗೆದ್ದಿಲ್ಲ, LDF ಗೆದ್ದೈತೆ. ಆದರೆ ಕೇರಳದ KC ವೇಣುಗೋಪಾಲ್ ಸ್ಟ್ರಾಂಗು ಹೈಕಮಾಂಡಲ್ಲಿ. ದೊಡ್ಡ ದುರಂತ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರೋರು ಗೆಲ್ಲಿಸೋರಲ್ಲ, ಲೀಡರ್ಗಳಲ್ಲ, ಬರೀ ಜೈಕಾರ ಹಾಕೋರು. ಸೊ ಹಾಗಾಗಿ DK ಶಿವಕುಮಾರ್ಗೆ ಏನಾದ್ರು ಇಲ್ಲ ಅವಕಾಶ ಸಿಕ್ಕರೆ, ಈತ ಇಲ್ಲಿ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ AICC ಮಟ್ಟದಲ್ಲಿ ಪ್ರಭಾವಿ ಆಗ್ತಾನೆ ಅನ್ನೋ ಒಂದು ಭಯ ಕೂಡ ಇದ್ದಂಗಿದೆ ಅವರೆಲ್ಲರಿಗೂ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅಕ್ಕಪಕ್ಕ ನಿಂತವರು DK ಅವ್ರನ್ನ ಅವಕಾಶ ಸಿಗಬಾರ್ದು, ತಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಹಾಗಾಗಿ ಮೀಟಿಂಗೂ ಕೊಡಿಸಿರಲಿಲ್ಲ ರಾಹುಲ್ ಗಾಂಧಿ DK ಶಿವಕುಮಾರ್ ಅವ್ರಿಗೆ. DK ಶಿವಕುಮಾರ್ ಅವ್ರನ್ನ ಮೀಟ್ ಮಾಡ್ದಂಗೆ ನೋಡ್ಕೊಂಡಿದ್ರು. ಆದರೆ ಕೊಡಬೇಕಾದ ಸಂದೇಶವನ್ನು ಕೊಟ್ಟ ತಕ್ಷಣ ಮೆಸೇಜ್ ಬಂತು, ವೆಯ್ಟ್ ಐ ಕಾಲ್ ಯು ಅಂತ. ಹಾಗಾಗಿ ಕಾಂಗ್ರೆಸ್ನ ದುರಾದೃಷ್ಟ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಪ್ರಭಾವಿಗಳು ತಾವೇ ಗೆಲ್ಲಲಾಗದವರು, ಅವರು ಪ್ರಭಾವಿಗಳಲ್ಲಿ. ಹಾಗಾಗಿ ಪ್ರಭಾವಿಗಳು ಇಲ್ಲಿ ಯಾರು ನಿಜವಾದ ಲೀಡರ್ಗಳು ಹೋದರೆ ಅವರೆಲ್ಲರನ್ನೂ ಬ್ಯಾರಿಕೇಡ್ ಕಟಾಕ್ತಾರೆ, ಬರಬೇಡಿ ಅಂತ. ಅದು ದುರಂತ. ನಿಮಗೆ
ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.